ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರಿಸುತ್ತಿದ್ದ ಆಚೆ ಈಚೆ ಗುರುವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ಸಾಗರ ತಾಲೂಕಿನ ಸರ್ಕಾರಿ ಭೂಮಿಗೆ ನಕಲಿ ದಾಖಲೆ ಸೃಷ್ಟಿಸಿ ಕಬಳಿಕೆ ಪ್ರಯತ್ನ. ಮಂಕೋಡು, ಕಲಸಿ, ಬಳಸಗೋಡು, ಕೋಟೆಕೊಪ್ಪ ಸೇರಿ ಅನೇಕ ಕಡೆ ಭೂಮಾಫಿಯಾ. ಅಧಿಕಾರಸ್ಥ ರಾಜಕಾರಣಿ ಮತ್ತವರ ಹಿಂಬಾಲಕರು, ಅಧಿಕಾರಿಗಳು ಭಾಗಿ, ಜಿಲ್ಲಾಧಿಕಾರಿಗಳ ನಿಷ್ಕ್ರಿಯ. ಬೆಂಗಳೂರು ಮಾದರಿಯಲ್ಲಿ ಸಾಗರದಲ್ಲೂ ನಕಲಿ ದಾಖಲೆ ಸೃಷ್ಟಿಸಿ ಕೋಟ್ಯಾಂತರ ರೂಪಾಯಿ ಹಣ ಗಳಿಕೆ ಆರೋಪ ಮಾಡಿದ ಮಾಜಿ ಸಚಿವರು. ಭೂ ಹಗರಣ ಕುರಿತು ಮುಖ್ಯಮಂತ್ರಿ, ಕಂದಾಯ ಸಚಿವ, ಲೋಕಾಯುಕ್ತಕ್ಕೆ ದೂರು ಸಲ್ಲಿಸುವುದಾಗಿ ತಿಳಿಸಿದ ಹರತಾಳು ಹಾಲಪ್ಪ. ಈಗ ಸುದ್ದಿಯ ವಿವರ. ಸಾಗರ ತಾಲೂಕು ವ್ಯಾಪ್ತಿಯಲ್ಲಿ ಸರ್ಕಾರಿ ಭೂಮಿಗೆ ನಕಲಿ ದಾಖಲೆ ಸೃಷ್ಟಿಸಿ ಕೋಟ್ಯಾಂತರ ರೂಪಾಯಿ ಗಳಿಸುವ ಕೆಲಸವನ್ನು ಅಧಿಕಾರಸ್ಥ ರಾಜಕಾರಣಿಗಳು ಮತ್ತವರ ಹಿಂಬಾಲಕರು ಮಾಡುತ್ತಿದ್ದು, ಇವರಿಗೆ ಅಧಿಕಾರಿಗಳು ಸಾಥ್ ನೀಡುತ್ತಿದ್ದಾರೆ ಎಂದು ಮಾಜಿ ಸಚಿವ ಹಾಗೂ ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಹರತಾಳು ಹಾಲಪ್ಪ ಆರೋಪಿಸಿದ್ದಾರೆ. ಗುರುವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸ್ವಾಗತ. ನನ್ನ ಜೊತೆಗೆ ನಮ್ಮ ಪಕ್ಷದ ಪ್ರಮುಖರೆಲ್ಲ ಇದ್ದಾರೆ. ಪತ್ರಿಕಾಗೋಷ್ಠಿಗೆ ಕರೆದಿರೋ ಉದ್ದೇಶ, ನಾವೆಲ್ಲ ಕೇಳ್ಪಟ್ಟಿದ್ದೀವಿ. ಬೆಂಗಳೂರಿನಾಗೂ ನಾನು ಭಾಳ ವರ್ಷಗಳಿಂದ ನೋಡಿದ್ದೇನೆ. ಬೆಂಗಳೂರಿನಲ್ಲೆಲ್ಲ ಒಂದಿಷ್ಟು ಇರ್ತಿತ್ತು, ಆಗಾಗ ಪೇಪರಾಗಿ ಬರ್ತಿತ್ತು, ನ್ಯೂಸಲ್ಲಿ ಬರ್ತಿತ್ತು, ವಿಧಾನಸಭೆಯಲ್ಲಿ ಸಭೆಯಲ್ಲಿ ಪ್ರಸ್ತಾಪ ಆಗ್ತಿತ್ತು. ಭೂ ಹಗರಣಗಳು, ಭೂ ಮಾಫಿಯಾ, ಫೋರ್ಜರಿ, 420 ಇವೆಲ್ಲ ನಾವು ಕೇಳ್ತಾ ಇದ್ವಿ. ಇದು ಈ ಕಾಯಿಲೆ ಸಾಗರಕ್ಕೂ ಬಂದಿದೆ, ಸಾಗರಕ್ಕೂ ತಂದಿದ್ದಾರೆ ಪುಣ್ಯಾತ್ಮರು. ಆಡಳಿತದಲ್ಲಿರೋರ ಸಹಕಾರದಿಂದ ಇವೆಲ್ಲ ನಡೀತಾ ಇದೆ. ಅದಕ್ಕೆ ಸ್ಪಷ್ಟ ಉದಾಹರಣೆ, ಮಂಕೋಡು ಗ್ರಾಮದ ಸರ್ವೆ ನಂಬರ್ 12 ಸರ್ವೆ ನಂಬರ್ 12ರಲ್ಲಿ 16 ಎಕರೆ ಡೂಪ್ಲಿಕೇಟ್ ಡಾಕ್ಯುಮೆಂಟ್, ನಕಲಿ ಕಾಗದ ಪತ್ರಗಳನ್ನು ತಯಾರು ಮಾಡ್ತಕ್ಕಂಥ ಕೆಲಸ ನಡೆದಿದೆ. ಮುಕ್ಕಾಲು ವಾಸಿ ಎಲ್ಲ ಆಗೋಗಿದೆ. ಇದು ಹಂಚಿಕೆಯಲ್ಲಿ ವ್ಯತ್ಯಾಸ ಆದ್ದರಿಂದ ಹೊರಗಡೆ ಬಂದಿದೆ. ಇದು ಗುಸುಗುಸು 1 ವರ್ಷದ 6-7 ತಿಂಗಳಿಂದನೇ ಇತ್ತು. ದಾಖಲೆ ಕೊಡ್ರಪ್ಪ ಅಂತ ನಾನು ಹೇಳಿದ್ದೆ. ಈಗ ತಮಗೂ ದಾಖಲೆಗಳು ಸಿಕ್ಕಿದೆ ಮತ್ತು ನಮಗೂ ಎಲ್ಲರಿಗೂ ದಾಖಲೆಗಳು ಸಿಕ್ಕಿದೆ. ಇದು ಅಧಿವೇಶನದಲ್ಲೂ ಕೂಡ ನಾವು ಪ್ರಸ್ತಾಪ ಮಾಡಬೇಕಾಗಿತ್ತು. ಮಾಡೋದಕ್ಕೆ ಇವತ್ತು ನಾಳೆನೇ ಅಧಿವೇಶನ, ನಾಳೆ ಮಧ್ಯಾಹ್ನಕ್ಕೆ ವಿಧಾನಸಭೆ ಅಧಿವೇಶನದಲ್ಲಿ ಕೂಡ ಪ್ರಸ್ತಾಪ ಆಗೋದಿತ್ತು. ರೀಚ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಹೀಗೆ ಭೂ ಕಬಳಿಕೆ ನಡೀತಾ ಇದೆ. ಹಗಲೇ ಮತ್ತೊಂದು ಹೊಳಗೋಡು, ಬಿಳಿಸೇರಿಯಿಂದ ಮುಂದೆ ಹೊಳಗೋಡು ಅಂತ ಒಂದು ಊರು, ಸರ್ವೆ ನಂಬರ್ 13, ಹೊಳಗೋಡು ಸರ್ವೆ ನಂಬರ್ 13ರಲ್ಲಿ 10 ಎಕರೆಗೆ ಹೊಳಗೋಡು ಕಲಸಿ ಪಂಚಾಯಿತಿ, ಅದು ಗ್ರಾಮ ಪಂಚಾಯಿತಿ, ಅಲ್ಲಿ 10 ಎಕರೆಗೆ ದಾಖಲೆಗಳನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ಮಳ್ಳ ಗ್ರಾಮದಲ್ಲಿ ಸರ್ವೆ ನಂಬರ್ 79-80ರಲ್ಲಿ 6 ಎಕರೆ ಮಾಡ್ತಾ ಇದ್ದಾರೆ. ಬಳಸಗೋಡಿನಲ್ಲಿ ಸರ್ವೆ ನಂಬರ್ 23ರಲ್ಲಿ ನೀವೆಲ್ಲ ಕೆಲವರೆಲ್ಲ ಬಂದಿದ್ರಿ, ನೋಡಿದ್ರಿ. ಒಂದು ಮೆಡಿಕಲ್ ಕಾಲೇಜಿಗೆ ನಾವು ಕಾಲದಾಗ ಆಗಲ್ಲ, ಮುಂದಾದ್ರೂ ಬೇಕಾಗತ್ತೆ, ಒಂದು ಸುಸಜ್ಜಿತವಾದ ಆಸ್ಪತ್ರೆ ಮತ್ತು ಮೆಡಿಕಲ್ ಕಾಲೇಜ್. 30 ಎಕರೆ ಅಲ್ಲಿ ಕಾಯ್ದಿರ್ಸೋಣ, ಜಾಗ ಇದೆ, ಇಲ್ದ್ರೆ ಅದು ಯಾರ್ಯಾರಿಗೂ ಪಾಲಾಗೋಗುತ್ತೆ ಅಂತ ಒಂದ್ಸರಿ ಹೋಗಿದ್ದು, ಮಾತಾಡಿದ್ದು, ಚರ್ಚೆ ಮಾಡಿದ್ದೆಲ್ಲ ಇದೆ. ಆಸ್ಪತ್ರೆ ಮತ್ತು ಮೆಡಿಕಲ್ ಕಾಲೇಜ್ ಅಂತ ಒಂದು ಹಾಕಿ ಇಟ್ಬಿಡೋಣ, ಮುಂದೆ ಯಾವನೋ ಮಾಡ್ಕೊತಾನೆ ಅಂತ. ಈಗೇನು ನಮ್ಮ ಕಾಲದಾಗ ಆಗ್ದಿದ್ರು ಅದನ್ನ ಈಗ ದಾಖಲೆಗಳ ಸೃಷ್ಟಿ ನಡೀತಾ ಇದೆ. ಕೃತಕವಾಗಿ ಸೃಷ್ಟಿ ಮಾಡ್ತಾ ಇದ್ದಾರೆ. ಹೀಗೆ ಎಲ್ಲೆಲ್ಲಿ ಭೂಮಿ ಇದೆ, ಸಾಗರ ನಗರದಲ್ಲಿ ಕೂಡ, ಶಿವಪ್ಪನಾಯಕ ನಗರದಲ್ಲಿ ಒಂದು ಪ್ರಕರಣ ನಡೆದಿದೆ. ದಾಖಲೆಗಳನ್ನ ಸೃಷ್ಟಿ ಮಾಡ್ತಾರೆ ಅಧಿಕಾರದಲ್ಲಿರುವ ರಾಜಕಾರಣಿಗಳು, ಈ ಬ್ರೋಕರ್ಗಳು ಮತ್ತು ಈ ತಹಶೀಲ್ದಾರು ಸೇರಿದಂತೆ ಈಗಿರುವ ತಹಶೀಲ್ದಾರ್ ಮತ್ತು ಅವರ ಸಿಬ್ಬಂದಿಯ ಕುಮ್ಮಕ್ಕಿನಿಂದ ಇವು ನಡೀತಾ ಇದೆ. ಇನ್ನೇನು ಒಬ್ಬ ದಕ್ಷ ಅಧಿಕಾರಿ ಇದ್ದರು, AC, ಅವರು ಏನು ಈಗಿರುವ DC ಎಲ್ಲದಕ್ಕೂ ಹೌದಪ್ಪ, ಕೌರವರಿಗೂ ಭಾವ ಪಾಂಡವರಿಗೂ ಭಾವ ಅಂತಾರಲ್ಲ, ಹಾಗೆ ಏನೂ ಇಲ್ದಾನೆ ನಿಷ್ಕ್ರಿಯರಾಗಿದ್ದಾರೆ. ಮನುಷ್ಯ ಒಳ್ಳೆ ಅವನು. ಸಾಗರ AC ಇದ್ರು, ದಕ್ಷಿಣ ಇದ್ದ, ತಿಳುವಳಿಕೆನೂ ಇತ್ತು, ಅಂತ ಅಕ್ರಮಗಳಿಗೆ ಮತ್ತು ದುಡ್ಡಿಗೆ ಕೈ ಹೊಡೆದಿರ AC ಒಬ್ರು ಇದ್ರು. ಈಗ AC ಇನ್ಯಾರು ಬರ್ತಾರೆ, ಈಗೇನೋ ಚಾರ್ಜಲ್ಲಿ ಯಾರು ಇರ್ಬೇಕು ಅಂತ ಕಾಣುತ್ತೆ. ಹೌದತ್ರ ಬೆಸ್ಟ್ ಆಗೋತ್ತು. ಈಗ ರಶ್ಮಿ ಇದ್ಬಿಟ್ರೆ ಬೆಸ್ಟ್ ಆಗೋತ್ತು. ಅವ್ರ ಬಗ್ಗೆ ಕತೆ ಹೇಳ್ತೀನಿ, ನಾ ಮುಂದೆ ಹೊಸನಗರದಾಗ ಹೇಳ್ತೀನಿ ರಶ್ಮಿ ಕಥೆನ.
ಹಾಗಾಗಿ ಇದನ್ನ ತಾವುಗಳು ಮಾಧ್ಯಮದ ಸ್ನೇಹಿತರು ಈ ದೇಶದಲ್ಲಿ 4ನೇ ಅಂಗ ಅಂತ ನಾವು ಭಾವಿಸಿದ್ದೇವೆ. ಸಂವಿಧಾನದಲ್ಲಿ ಎಲ್ಲೂ ಅಕ್ಷರಗಳಲ್ಲಿ ಬರೆದೇ ಇದ್ರು ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದೆ. ಅದಕ್ಕೆ ಸಮಾಜದ ಬಗ್ಗೆ ಕಳಕಳಿ ಇರ್ತಕ್ಕಂಥ ತಾವು ಮಾಧ್ಯಮದವರು ಮತ್ತು ಸಮಾಜದ ಕಾರ್ಯಕರ್ತರು, ರಾಜಕೀಯ ಪಕ್ಷದ ಕಾರ್ಯಕರ್ತರು ಇದನ್ನು ತಡಿಬೇಕು. ನಾನು ಕೂಡ ಈ ಪ್ರಯತ್ನವನ್ನು ಮುಖ್ಯಮಂತ್ರಿಗಳ ಗಮನಕ್ಕೂ ತರ್ತೇನೆ, ರೆವಿನ್ಯೂ ಇಲಾಖೆ ಗಮನಕ್ಕೂ ತರ್ತೇನೆ. ಫೋರ್ಜರಿ ಕೆಲವು ಆಗಿದಾವೆ ಈ ಊರಿನಾಗ ಕೂಡ. ಈಗಾಗಲೇ ಫೋರ್ಜರಿ ಕೇಸು ಒಬ್ಬರಿಬ್ಬರ ಮೇಲೆ ಬುಕ್ ಆಗಿದೆ. ಅದನ್ನು ಮುಂದೆ ಹೇಳ್ತೀನಿ, ನಾನು ಇವತ್ತು ಹೇಳಲ್ಲ. ಹೀಗೆ ಯಾರ್ದೋ ದಾಖಲೆಗಳನ್ನು ಯಾರೋ ತಿದ್ದುಬಿಡೋದು, ನೋಡ್ತಾ ಇರೋದು, ಸೈಟಿಗೆ ಬೇಲಿ ಹಾಕೋದು, ಬೆಂಗಳೂರಿನಾಗೆಲ್ಲ ಆಗ್ತದೆ. ಆಮೇಲೆ ಯಾರನ್ನಾರು ಒಬ್ಬರು ಕೆಲಸ ಅಲ್ಲಿ ಕೂರಿಸೋದು, ಆಮೇಲೆ ಸೆಟಲ್ಮೆಂಟ್ ಮಾಡೋದು. ಈ ಥರ ಬೆಂಗಳೂರು ಇಲ್ಲಿ ಸಾಗರದಲ್ಲೂ ಶುರು ಮಾಡಿದ್ದಾರೆ. ಇದು 15-20 ವರ್ಷದಿಂದ ಇದೆಯಂತ. ನಾನಿದ್ದಾಗ ಇದಕ್ಕೆ ಯಾವುದಕ್ಕೂ ನನ್ನ ಗಮನಕ್ಕೆ ಬಂದು ಮಾಡಕ್ಕೆ ಬಿಡಲಿಲ್ಲ. ಜೊತೆಗೆ ಇಲ್ಲಿ ನನ್ನ ಜೊತೆಗಿದ್ದರೂ ಕೂಡ ಅಂತ ಯಾವ ಕ್ರಮಕ್ಕೂ ಕೈ ಹಾಕಲಿಲ್ಲ. ಅಂತ ಅವ್ರ ಕೈ ಹಾಕಿದ್ರೆ ನೀವು ಗಮನಕ್ಕೆ ತನ್ನಿ, ಅವ್ರ ಮೇಲೆ ನಾನು ಕ್ರಮ ತಗೊಳ್ತೇನೆ. ಆ ಥರ ಯಾವುದೂ ಆಗಕ್ಕೆ ಬಿಡಲಿಲ್ಲ. ಇದನ್ನ ಖಂಡಿಸ್ತೇನೆ. ಕೂಡಲೇ ಈ ತಹಶೀಲ್ದಾರು ಇಲ್ಲ ಅವರು ಇಲ್ಲಿಂದ ಹೋಗ್ಬೇಕು, ಇಲ್ಲ ಅವ್ರ ಮೇಲೂ ಕ್ರಮ ಆಗ್ಬೇಕು. ನಾನು ಲೋಕಾಯುಕ್ತರನ್ನು ಭೇಟಿ ಮಾಡ್ತೇನೆ, ಕಂದಾಯ ಸಚಿವರನ್ನು ಭೇಟಿ ಮಾಡ್ತೇನೆ, ಮುಖ್ಯಮಂತ್ರಿಗಳನ್ನೂ ಭೇಟಿ ಮಾಡ್ತೇನೆ. ಇದಕ್ಕೆ ಸಂಬಂಧಪಟ್ಟ ಎಲ್ಲರನ್ನ ನಿಯೋಗದೊಂದಿಗೂ ಹೋಗ್ತೇನೆ. ಹೋಗಿ ಇದನ್ನ ಮಾಡ್ತೇವೆ. ಎಲ್ಲೆಲ್ಲಿ ಸಾಧ್ಯ ಖಾಸಗಿ ಜಮೀನು ಹೊಡೆಯಕ್ಕೆ ನೋಡಿದ್ರು, ಖಾಸಗಿಯವ್ರದ್ದು ಯಾರ್ಯಾರ್ದು ಅಗ್ರಿಮೆಂಟ್ ಮಾಡ್ಕೊಳ್ಳೋದು, ಪಂಚಾಯತಿಗೆ ಮಾಡೋದು, ಹಗರಣಗಳಾಗಿದ್ದು. ಕೋಟೆಕೊಪ್ಪ ಅಂತ ಹೇಳಿ ತ್ಯಾಗಾರ್ತಿ ಹತ್ರ ಒಬ್ಬರು ಜಮೀನು ನಾನು 90 ವರ್ಷದಿಂದ ಮಾಡ್ಕೊಂಡಿದ್ದಾರೆ ಮಡಿವಾಳ ಕಮ್ಯುನಿಟಿಯವರು. ಅದನ್ನು ಹೋಗಿ ಈಗಿನ ಶಾಸಕರ ಹಿಂಬಾಲಕರಿಬ್ಬರು, ಹೊಸನಗರದವ್ರು ಒಬ್ಬರು, ಸಾಗರದವರು, ಅದೇ ಆ ತ್ಯಾಗಾರ್ತಿ ಭಾಗದ ಮುಖಂಡರು ಒಬ್ಬರು, ಇಬ್ಬರು ಸೇರಿ ಪರ್ಚೇಸ್ ಮಾಡ್ದಂಗೆ ಮಾಡಿ ಮತ್ತೊಬ್ಬರಿಗೆ ಮಾರಿ, ಇವ್ರು ತಗೊಂಡಿದ್ದು ಬರೀ ಎಲ್ಲಿ ಸಿಗುತ್ತೆ ಜಮೀನು 5 ಲಕ್ಷ ರೂಪಾಯಿಗೆ, ತ್ಯಾಗಾರ್ತಿ ಮೇನ್ ರೋಡಾಗಿ 5 ಲಕ್ಷ ರೂಪಾಯಿಗೆ ತಗೊಂಡು ಅದನ್ನು ಎಕರೆಗೆ 20 ಲಕ್ಷದಂಗೆ ಮಾರಿದ್ದಾರೆ. ಅದು ಗೊತ್ತಾಗೇ ಇಲ್ಲ ಯಾರಿಗೆ ನಿಜವಾಗಿ ಜಮೀನು ಮಾಡಿ ತೋಟ ಮಾಡ್ಕೊಂಡ. ಅದು ಇದೇ ತರ ನಕಲಿ ದಾಖಲೆಗಳ ಸೃಷ್ಟಿ ಮಾಡಿದ್ದಾರೆ. ಅದನ್ನು ಹೋರಾಟನೂ ಮಾಡಿ ಪ್ರತಿಭಟನೆ ಮಾಡಿದ್ವಿ. ಹೀಗೆ ಬಂದಿದೆ ಒಂದ್ರದ್ದು ಮಂಕೋಡ್ದು, ಬಾಕಿದೆಲ್ಲ ಬಂದಿಲ್ಲ. ಅದನ್ನ ಗಮನಕ್ಕೆ ತರ್ತೇವೆ. ಇನ್ನೊಂದು ಎಲ್ಲಿ ಸಾಧ್ಯ ಅಲ್ಲೆಲ್ಲ ದೋಚಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ನೋಡಿದಿರಿ ಕಲ್ಲು ಗಣಿಗಾರಿಕೆ ಹೆಂಗಾಯ್ತು. ಅದ್ಯಾರೋ ಒಬ್ಳು ಹಿಂದೆ ಟಿವಿಲಿ ಇದ್ರು, ಈಗೇನೋ ಮಾಡ್ಕೊಂಡಿದ್ದಾರೆ. ಅವ್ರದ್ದೆಲ್ಲ ಹಾಗೆ ನೋಡಿದ್ರಿ, ಅವ್ರೊಂದು ವಿಡಿಯೋ ಮಾಡಿದ್ರು. ಅದು ಎಲ್ಲಿಗೆ ಗೊತ್ತಪ್ಪ, ಅಲ್ಲಿಗೆ ಮುಚ್ಚೋತ ಇತ್ತೋ ಗೊತ್ತಿಲ್ಲ. ಯಾರು ಲಕ್ಷ್ಮಿ ಎಂತ ಲಕ್ಷ್ಮಿ ಹಾ ಅದೇ ಭಾಳ ಟಫ್ ಆಗಿದ್ರು ಹಿಂದೆಲ್ಲ. ಈಗಲೂ ಟಫ್ನೆಸ್ ಇದೆ. ವೇದಿಕೆ ಸರಿಯಾದ ಇದೆಯಲ್ಲೋ ಗೊತ್ತಿಲ್ಲ, ನಾನು ಅದು ಪ್ರಶ್ನೆ ಮಾಡಕ್ ಹೋಗಲ್ಲ. ಇರ್ಲಿ, ಅವ್ರೇನೋ ಅವ್ರದ್ದೇ ಒಂದು ಸ್ವಂತ ಮಾಡ್ಕೊಂಡಿಲ್ಲ. ಅದನ್ನು ನೋಡಿದ್ದೀರಿ. ಎಲ್ಲೆಲ್ಲಿ ಸಾಧ್ಯ ಅಲ್ಲಿ ಅಧಿಕಾರಿಗಳ ಹತ್ರ, ಬೇರೆ ಬೇರೆ ಹಂತದಲ್ಲಿ ಎಲ್ಲ ನೋಡಿದ್ದೀರಿ. ಇನ್ನೊಂದು ಶರಾವತಿ ಸೇತುವೆ ಆಗ್ತಾ ಇದೆ, ಸರಿ, ಅಲ್ಲೊಂದು ಟೆಂಡರ್ ಕೊಟ್ಟಿದ್ರು. ನಾನಿದ್ದ ಟೆಂಡರ್ ತೆಗೆದಿದ್ದೆ. ಸ್ವಲ್ಪ ಮುಗಿದ ಮೇಲೆ ಬ್ಯಾಡ್ರಪ್ಪ ಹೆಂಗೋ ಮಾಡ್ಕೊಂಡು ಹೋಗ್ತಾರೆ ನೋಡ್ರಿ, ಪೊಲೀಸರು ನಿಲ್ಸಿ ಮಾಡೋಣ ಅಂತ. ಅಲ್ಲಿ ಪಂಚಾಯತಿಯವರು, ಕೊಳೂರು ಪಂಚಾಯತಿಯವರು, ಹೊಳೆಬಾಗಲಲ್ಲಿ ಈಚೆ ದಿಂಬಕ್ಕೆ ಕೊಳೂರು ಪಂಚಾಯತಿ ಬರುತ್ತೆ. ಅಲ್ಲಿ ಟೆಂಡರ್ ಕರೀತಾರೆ. ಒಬ್ರಿಗೆ ಕೊಟ್ಟಿದ್ದಾರೆ. ಯಾರೋ ಸಂತೋಷ್ ಶೆಟ್ಟಿ ಅಂತಲ್ಲ, ಸಂತೋಷ್ ಅಂತ ಯಾರೋ ಒಬ್ರಿಗೆ ಕೊಟ್ಟಿದ್ದಾರೆ. ಹಿಂದೂ ಕೂಡ ಅದು ನಡೆದಿತ್ತು. ಆಚೆಗೆ ಚೀಟಿ ಕೊಡೋದು ಒಂದು, ಸ್ವಂತ ಚೀಟಿ ಪ್ರಿಂಟ್ ಹಾಕೊಂಡ್ಬಿಟ್ಟಿದ್ರು. ಅದು ಹಗರಣ ಆಗಿ ತಮ್ಮ ಪೇಪರ್, ಯಾರ್ದೋ ಕೆಲವು ಪೇಪರ್ಗೂ ಬಂದಿತ್ತು. ಅವರೇ ಪ್ರಿಂಟ್ ಹಾಕೊಂಡು ಬೇರೆ ಚೀಟಿ ಕೊಟ್ಬಿಡೋದು. ವಂಚನೆ ಮಾಡಿದ್ರು. ಅದು ಬಿಡಿ, ನಮ್ಮ ಗಮನಕ್ಕೆ ಬಂತು. ಬಂದ ಕೂಡಲೇ ಅಂದ್ವಿ, ಹಂಗಾಯ್ತು ಹಿಂಗಾಯ್ತು ಅಂದ್ವಿ. ಕೊನೆ ಸಿಂಗಂದೂರಿಗೆ ಬನ್ನಿ ಅಂತ ಹೇಳಿ ಅಲ್ಲಿವರೆಗೆ ಹೋಯ್ತು. ಸಿಂಗಂದೂರಿಗೆ ಯಾರು ಬರಲಿಲ್ಲ. ಇರಲಿ, ಈಗೇನು ಮಾಡಿದ್ದಾರೆ, 30 ರೂಪಾಯಿಗೆ ಕಾರು 4 ವೀಲಿಗೆ, ದೊಡ್ಡ ಗಾಡಿಗಳಿಗೆ ಅಬೌವ್ 9 ಸೀಟಿನ ನಂತರದ ಗಾಡಿಗಳಿಗೆ 50 ರೂಪಾಯಿಗೆ ಟೆಂಡರ್ ಆಗಿದೆ. ಇವರು ತಗೊಳ್ತಾ ಇರ್ತಕ್ಕಂಥದ್ದು 50 ರೂಪಾಯಿ, 100 ರೂಪಾಯಿ ತಗೊಳ್ತಾರೆ. 50 ರೂಪಾಯಿ 50%, 50 ರೂಪಾಯಿ ತಗೊಳ್ಳೋದು 100 ರೂಪಾಯಿ ತಗೊಳ್ತಿದ್ದಾರೆ. ರಸೀದಿನೂ ಕೊಡ್ತಾರೆ. ಯಾರು ನೋಡ್ತಿಲ್ಲ. ಹೇಳಿದ್ರೆ ಇಲ್ರಿ, ನಮಗೂ ಖರ್ಚು ವೆಚ್ಚ ಇದ್ದಾವೆ, ಇದರಲ್ಲಿ ಇಒ ಇನ್ವಾಲ್ವ್ ಆಗಿದ್ದಾರೆ, ಇದರಲ್ಲಿ ನಾವು ದೊಡ್ಡವರಿಗೆ ಮೇಲ್ನರಿಗೆ ಕೊಡ್ಬೇಕ್ರಿ, ರಾಜಕೀಯದವ್ರಿಗೆ ಕೊಡ್ಬೇಕ್ರಿ ದುಡ್ಡು. ಯಾರಿಗೆ? ಪಂಚಾಯತಿಯವ್ರು ಕೊಡ್ತಾರೆ. ಪಂಚಾಯತಿಲೇನು ಅಂಥದ್ದೆಲ್ಲ ಅಷ್ಟು ದೊಡ್ಡ ಭ್ರಷ್ಟಾಚಾರ ನಡೆಯಲ್ಲ. 50 ರೂಪಾಯಿ ಇರೋದು 100 ರೂಪಾಯಿ ತಗೊಂಡು ರಸೀದಿ ಕೊಡಿಯಾರ ನೋಡಿ. ಟೆಂಡರ್ ಆಗಿರೋದು ಎಷ್ಟಕ್ಕೆ? ಸರ್ಕಾರ ಸತ್ತು ಹೋಗಿದೆಯಾ? ಈ ಡಿ ಸಿ ಕಳಿಸಿದೀನಿ ನಾನು ಇದನ್ನ. ಅವನು ಡಿ ಸಿ ನಿಷ್ಕ್ರಿಯ ಡಿ ಸಿ, ಒಳ್ಳೆ ಮನುಷ್ಯ, ನಿಷ್ಕ್ರಿಯ. ಒಳ್ಳೆ ಎ ಸಿ. ಅವ್ರು ಈಗ ಮದುವೆ ಮಾಡ್ಕೊಂಡು ಟ್ರಾನ್ಸ್ಫರ್ ಮಾಡ್ಕೊಂಡು ಹೋದ್ರು. ಈಗ ರಶ್ಮಿ ಬಂದಿದ್ದಾಳೆ, ಗೊತ್ತಾಗಿದ್ರೆ ಇದ್ರಾಗ ಒಂದಿಷ್ಟು ಕಸ್ಕೊಂತಾಳೆ.
ಈಗ ಈ CEO ನೋಡ್ಬೇಕು ಇದನ್ನ, ಅವನೊಬ್ಬ IAS ಆಫೀಸರು, ಇದ್ರ ಬಗ್ಗೆ ಕಲ್ಪನೆಯೇ ಗೊತ್ತಿಲ್ಲ ಪುಣ್ಯಾದ. ನಾನು ಅವನಿಗೂ ಹೇಳಿದ್ದೀನಿ, ಕಳಿಸಿದ್ದೀನಿ ಮೆಸೇಜ್. ಇದು ಇಬ್ಬರಿಗೂ DC-ಗೆ CEO-ಗೆ ಕಳಿಸಿದ್ದೀನಿ. EO ದುಡ್ಡು ಹೊಡ್ಕೊಂಡು ಇವತ್ತು ದುಡ್ಡು ಕೊಟ್ಟು ಇಲ್ಲಿಗೆ ಬಂದಿಯಾನಲ್ಲ, ಆ ದುಡ್ಡು ಮಾಡ್ಕೋಬೇಕಲ್ಲ, ಇದ್ರಲ್ಲೂ ಹೊಡಿತಾರೆ. PDO ಮಾಡಿದೀವಿ, ಅದು ನನ್ನ ಮೇಲೆ ಗುಸು ಗುಸು ಒಂದಿಷ್ಟು ಜನ ಹೇಳಿದ್ರು. ಆ ಮಗನ ಹತ್ರ ₹1 ನಾವು ತಗೊಂಡೂ ಇಲ್ಲ, ತಗೊಂಡ್ಯಾರಂತ ಯಾರು ಹೇಳಲಿಲ್ಲ, ಅವನು ತಗೊಂಡೂ ಇಲ್ಲ, ಮಾಡೂ ಇಲ್ಲ ನಾವು. ಆಯ್ತಾ? ಎರಡನೇದು, ಹೀಗೆ ಮಾಡುವ ನಾರಮ್ಸ್ ಏನಿದೆ ಅದ್ರ ಪ್ರಕಾರ ಮಾಡಿ ಅಂತ ಹೇಳಿದೀವಿ. ಯಾರದೇ ಕಟ್ಟಡ ಒಡಿ, ಯಾರದೇ ಕಟ್ಟಡ ಸ್ವಲ್ಪ ಬಿಡು, ಯಾವತ್ತೂ ಯಾವ ರಸ್ತೆ ವಿಷಯದಲ್ಲೂ ನಾವು ತಲೆ ಹಾಕಿಲ್ಲ. ಕಾನೂನು ಇದ್ದಂಗೆ ಮಾಡ್ಕೊಂಡು ಹೋಗಿ ದುಡ್ಡು ಸ್ಯಾಂಕ್ಷನ್ ಮಾಡ್ಕೊಂಡು ಬಂದು ಕೊಡೋದಷ್ಟೇ ನಮ್ಮ ಕೆಲಸ. ಅದು ಆ ಥರ ಮಾಡಿದ್ದೇವೆ. ಕಳಪೆ ಆಗಿದೆ ಅಂತ ಹೇಳಿದ್ರೆ ನ್ಯಾಷನಲ್ ಹೈವೇಲಿ ತೀರಾ ಕಳಪೆ ಆಗಕ್ಕೆ ಬಿಡೋದಿಲ್ಲ. ಅದು ಸ್ವಲ್ಪ ಅಂಕು ಡೊಂಕು ಆಗ್ತಾ ಇದೆ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಹಾಲಪ್ಪನವ್ರು ಹೇಳ್ಯಾರಂತೆ. ನಮ್ಮ ಪಕ್ಷದವ್ರಿಗೆ ನಾನು ಸ್ಪಷ್ಟಪಡಿಸಿದೆ, ನಮ್ಮ ಅಧ್ಯಕ್ಷರಿದ್ರು, ಯಾವ ಕಾರಣಕ್ಕೆ ನಾನು ಇಂಥವ್ರು ಬಿಡಿ, ಇಂಥವ್ರು ತೆಗಿರಿ, ಇಷ್ಟು ಅಗಲ ಮಾಡಿ, ಇಷ್ಟು ಕಮ್ಮಿ ಮಾಡಿ ಎಲ್ಲೂ ಹೇಳಿಲ್ಲ. ಒಂದೇ ಒಂದು ಆಗ್ರಹ ಏನಿದೆ ನಮ್ಮದು, ಮಾರ್ಕೆಟಿಂದ ಬರ್ತಕ್ಕಂಥ ನೀರು ಅಶೋಕ್ ರೋಡಲ್ಲಿ ಬರೆದಿದ್ದಂಗೆ ಗಣಪತಿ ಕೆರೆ ಇದೆಯಲ್ಲ, ಅಲ್ಲಿ ನಾವು ದೊಡ್ಡ ಚಾನಲ್ ಮಾಡಿಟ್ಟಿದ್ದೀವಿ, ಆ ಚಾನಲಿಗೆ ಜೋಡಿಸ್ಬಿಡಿ. ಒಂದು ಸಿಕ್ಕಾಪಟ್ಟೆ ಸ್ಮೆಲ್ ಬರುತ್ತೆ, ಸಹ್ಯ ಆಗಲ್ಲ, ಸಹಿಸ್ಕೊಳಕ್ಕೆ ಆಗದೇ ಇರೋ ಅಂಥದ್ದು ಒಂದು ಸಹ್ಯ ಮಾಡಿ ಅಂತೇಳಿ ಒಂದು ಮಾತು ನಾನು ಹೇಳಿದ್ದೆ. MP ಅವರಿಗೂ ಹೇಳಿದ್ದೆ. MP ಅವ್ರನ್ನ ಭೇಟಿ ಮಾಡಿದ್ದಾರೆ ಅಂತ ಕಾಣುತ್ತೆ. ಈ ಮಾರ್ಕೆಟಿಂದ ಗಲೀಜು ಬರುತ್ತಲ್ಲ, ಅದು ಅಶೋಕ್ ರೋಡಿಗೆ ಬಿಡ್ತಾರೆ. ಅದನ್ನು ತೊಗೊಂಡೋಗಿ ರೈಟ್ ಸೈಡಿಗೆ ತೊಗೊಂಡು, ನಾವು ಧ್ವಜಸ್ತಂಭ ಇದೆಯಲ್ಲ ಅದ್ರ ಆಚೆಗೆ ಆ ಕಡೆ ದೊಡ್ಡ ಮೋರಿ ಮಾಡಿದ್ದೀವಿ. ಎಷ್ಟು ನೀರು ತಗೊಳ್ತದೆ, ಅದು ದೊಡ್ಡ ಪ್ರವಾಹನೂ ತಗೊಳ್ತದೆ. ಅದಕ್ಕೆ ತೊಗೊಂಡು ಬಿಡೋದಕ್ಕೆ ಅವಕಾಶವೂ ಇದೆ. ಊರಿಗೆ ಒಂದು ವಾಸನೆನೂ ಕೆಟ್ಟ ವಾಸನೆನೂ ಬರಲ್ಲ. ಅದನ್ನು ಕ್ಲೋಸ್ಡ್ ಇದು ಮಾಡ್ತಾ ಇದ್ದೀವಿ ನಾವು. ಅಷ್ಟು ಮಾಡಿದ್ದೀವಿ, ಅಷ್ಟಕ್ಕೆ ಬಿಡಿ. ಅದು ಕ್ಲೋಸ್ಡ್ ಡ್ರೈನೇಜ್ ಆಗುತ್ತೆ. ಹಾಗಾಗಿ ಅಲ್ಲಿಗೆ ಬಿಟ್ಟರೆ ಊರಿಗೆ ಒಳ್ಳೇದು. ಅದು ಇಲ್ಲದ್ರೆ ಇಡೀ ಊರಿನವ್ರು ವಾಸನೆ ಕುಡಿತಾ ಇರ್ಬೇಕು. ಅದು ಅಲ್ಲಿಂದ ಬಂದು ಆಂಜನೇಯ ಸ್ವಾಮಿ ದೇವಸ್ಥಾನದ ಹತ್ರ ಬಂದು, ಅಲ್ಲಿಂದ ಮತ್ತೆ ಸೊರಬ ರೋಡಿಗೆ ಬಂದು ವೀರಶೈವ ಕಲ್ಯಾಣ ಮಂಟಪದ ಎದುರಿಗಾಸಿ ಮುಂದಕ್ಕೆ ಇಲ್ಲಿವರೆಗೆ ಹೊಳೆವರೆಗೆ ಬರ್ತದೆ. ಹಾಗಲ್ಲ, ಹೊಳೆಗೆ ಸೇರಿಸೋದು. ಅದು ಮುಂದೆ ಅದನ್ನು BH ಒಳಗೆ ತಗೊಂಡು ಧ್ವಜಸ್ತಂಭದ ಹತ್ರ ಅಲ್ಲಿ ತಗೊಂಡೋಗಿ ಮುಂದೆ. ಗೋಷ್ಠಿಯಲ್ಲಿ ಬಿಜೆಪಿ ಪ್ರಮುಖರಾದ ದೇವೇಂದ್ರಪ್ಪ ಯಲಕುಂದ್ಲಿ, ಗಣೇಶ್ ಪ್ರಸಾದ್, ಡಾಕ್ಟರ್ ರಾಜನಂದಿನಿ ಕಾಗೋಡು, ರತ್ನಾಕರ್ ಹೊನಗೋಡು, TD ಮೇಘರಾಜ್, ಭೈರಪ್ಪ, ಭರ್ಮಪ್ಪ ಅಂದಾಸುರ, ಅರುಣ್ ಕುಗ್ವೆ, ಹರೀಶ್ ಮೂಡಳ್ಳಿ, ಕೊಟ್ರಪ್ಪ ನೇದರವಳ್ಳಿ, ಗಂಗಾಧರಪ್ಪ, BT ರವೀಂದ್ರ, ರಮೇಶ್ ಹಾರೆಗೊಪ್ಪ, ಸತೀಶ್ ಕೆ, ನಾರಾಯಣಪ್ಪ, ಗಿರೀಶ್ ಗೌಡ ಇನ್ನಿತರರು ಹಾಜರಿದ್ದರು. ಇದು ಗುರುವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.